ನಿಮ್ಗೆ 2015 ಮಾರ್ಕೆಟ್ ಅಲ್ಲಿ 9 ಲಕ್ಷ ಇದೆ ಸರ್. ಬರೀ 6.5 ಲಕ್ಷಕ್ಕೆ 2012 ಪ್ರೈಸ್ಗೆ ಕೊಡ್ತೀನಿ ಸರ್. 2,35,000. ಇನ್ನು ಎದುರುಗಡೆ ಬರ್ಲಿ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬಿಡಿ. 2,35,000 ಇನ್ನು ಹೆಚ್ಚು. ಸ್ಯಾಂಟ್ರೋ 2010 ಸ್ಯಾಂಟ್ರೋ 2 ಹತ್ತಿದೆ ಸರ್. ಸ್ಕೋಡಾ ಫ್ಯಾಬಿಯಾ ಕೊಡ್ತಾ ಇದೀನಿ. 2,800 ಕಿಲೋಮೀಟರ್ ಓಡಿದೆ. ಬರೀ 2,800 ಕಿಲೋಮೀಟರ್ ಓಡಿದೆ. 16 ಮಾಡಲ್ ಪೆಟ್ರೋಲ್ ಸೆಕೆಂಡ್ ಓನರ್ ಆಗಿದೆ. 22,000 ಓಡಿದೆ ನೋಡಿ ಸರ್. ಇದು ಬರೀ 22,000 ಓಡಿದೆ. ಡೀಲಿಂಗ್ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಸರ್. ಅದು ಸ್ಕೂಲ್ ಟ್ರಿಪ್ ಮಾಡೋರಿಗೆ, ಕ್ಯಾಂಟೀನ್ ಮಾಡೋರಿಗೆ ಒಳ್ಳೆ ಪ್ರೈಸಿಗೆ ಕೊಟ್ಬಿಡ್ತೀನಿ. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ನೀವು ಟೇಪ್ ಹಾಕೊಂಡು ಹೋದ್ರೆ ಅದಕ್ಕೆ ಬಾನೆಟಿಗೆ ಹೊಸ ಗಾಡಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಸಿಂಗಲ್ ಓನರ್. ಪ್ರೈಸ್ ಇದು 5,35,000 ಇದೆ ಸರ್. ಸ್ವಲ್ಪ ನೇಷಬಲ್ ಮಾಡ್ಕೊಡೋಣ ಸರ್. ಬರೀ 35,000 ಓಡಿದೆ ಅನ್ಕೋತೀನಿ ಈ ಗಾಡಿ ಅಲ್ವಾ? ಹೌದೌದು. ಪ್ರೈಸ್ 6 ಮಾಡಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 1,30,000 ಇದೆ. ವ್ಯೂವರ್ಸ್ ಏನಾದ್ರು ಬಂದ್ರೆ 1,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2020 ಮಾಡಲು ಸಿಂಗಲ್ ಓನರ್ 25,000 ಓಡಿದೆ. ಇದನ್ನು ಸರ್ ಗ್ರ್ಯಾಂಡ್ ಐಟನ್ ಡೀಸೆಲ್ ಸರ್. ಇದು ತುಂಬಾ ರಿಯರ್. ಗ್ರ್ಯಾಂಡ್ ಐಟನ್ ಅಲ್ಲಿ ಡೀಸೆಲ್ ಇಟ್ಕೊಂಡವರು ಗಾಡಿ ಸೇಲ್ ಮಾಡಲ್ಲ ಬೇಗ, ಯಾಕಂದ್ರೆ 20 ಅಬೌವ್ ಮೈಲೇಜ್ ಬರುತ್ತೆ ಸರ್. 3,25,000 ಹೇಳ್ತಾ ಇದೀವಿ. 3 ಲಕ್ಷ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 25 ಲಕ್ಷ ಹೊಸ ಗಾಡಿ ಇದೆ ಇದು ಸರ್. ಹೋಂಡಾ ಬ್ರಿಯೋ 2011 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, 5 ಹೊಸ ಟೈರು. ಸರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೇನಿ. ಮತ್ತೊಂದ್ ಸರ್ತಿ ಕಾರ್ಸ್ ಹಳೆ ಶೋರೂಮ್, ಇದು ಮೇನ್ ಬ್ರಾಂಚ್ ಅಂತ ಹೇಳ್ಬೋದು ಆ ತರ. ಅಂಡ್ ಪ್ರೈಸಿಂಗ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಸ್ಟಾಕ್ಸ್ ಗಳು ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಅಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಈಗ ಮಾನ್ಸೂನ್ ಆಫರ್ ಅಂತಾನೆ ಒಂದು ಬೈಕಲ್ಲಿ ಯಾಕೆ ಓಡಾಡ್ತೀರಾ, ಕಾರಲ್ಲಿ ಓಡಾಡಿ. ಅಂಡ್ ಆಲ್ಮೋಸ್ಟ್ ಈ ಸರ್ತಿ 50,000ರಿಂದ 1 ಲಕ್ಷದವರೆಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು ಗಾಡಿಗಳು. ಫಸ್ಟ್ ಆಫ್ ಆಲ್ ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್. ನಾನು ಹೇಳಿದ್ ಕರೆ ನಿಜಾನಾ ಸರ್? 50,000ರಿಂದ 1 ಲಕ್ಷದಿಂದ ಕಮ್ಮಿ ಸಿಗ್ತಿದೆ ಮಾರ್ಕೆಟ್. ಖಂಡಿತ ಸರ್. ಹೌದು, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, ಅವರಿಗೆ ಗೊತ್ತಾಗುತ್ತೆ. ಓಕೆ. ಅಂಡ್ ಈ ಸರ್ತಿ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸಿಂಗಲ್ ಓನರ್ ಗಳು ಜಾಸ್ತಿ ಇದೆ ಅಂಡ್ ಕಮ್ಮಿ ಓಡಿರೋ ಗಾಡಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ ಕೇಳ್ತೀರಾ? 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಹೆಂಗೆ? 1.25 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1 ಲಕ್ಷ. ಹೌದು 90,000 ಸ್ಟಾರ್ಟ್. ನಿಮಗೆ 10 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ ಸ್ಟಾಕ್ ಇದೆ ಇವಾಗ. ಕಾರ್ಸ್ ಒಂದು ಅಡ್ರೆಸ್ ಮತ್ತೊಂದು ಸರ್ತಿ ಹೇಳ್ಬಿಡಿ ಸರ್. ಇದು ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಮ್ಮೂರ ತಿಂಡಿ ಹೋಟ್ಲ್ ಇದೆ. ಅದು ಎದುರುಗಡೆ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಅಲ್ಲಿ ಡೈರೆಕ್ಟ್ ಹಿಂಗ್ ಒಳಗ್ ಬಂದ್ರೆ ನಮ್ಮ ಆಫೀಸಿಗೆ ಬರುತ್ತೆ. ಒಂದು 500 ಮೀಟರ್ ಲಾಂಗ್ ಅಲ್ಲಿ ಬರುತ್ತೆ. ಹಂಗೇನಾದ್ರು ಗೊತ್ತಾಗಿಲ್ಲ ಅಂದ್ರೇನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕಾರ್ ಝೋನ್ ಅಂತ ಹೇಳಿದ್ರೆ ಕರೆಕ್ಟ್ ಮ್ಯಾಪ್ ಬಂದ್ಬಿಡುತ್ತೆ ಸರ್. ಹಂಗೆ ಕೆಳಗಡೆ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಹಂಗೇನಾದ್ರು ಗೊತ್ತಾಗಿಲ್ಲ ಅಂದ್ರೇನು ಲೊಕೇಶನ್ ಆಗ್ಲಿ ಏನೇ ಆಗ್ಲಿ, ಇಲ್ಲ ಗೊತ್ತೇ ಆಗಿಲ್ಲ ಬರಕ್ ಆಗ್ತಾ ಇಲ್ಲ ಅಂದ್ರೇನು ನಮ್ಮ ಹತ್ರ ಸರ್ವಿಸಿಗೆ ಹುಡುಗರು ಇದಾರೆ, ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತಾರೆ. ಅದು ಸೌಲಭ್ಯನ ನಮ್ಮ ಹತ್ರ ಇದೆ ಸರ್. ಓಕೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಕರ್ನಾಟಕ ಲೋನ್ ಆಗುತ್ತೆ, ಬಟ್ ಅದೇ ಸಿವಿಲ್ ಚೆನ್ನಾಗಿರ್ಬೇಕು. 2012 ಮಾಡ್ಲಿಂದ ಸ್ಟಾರ್ಟಿಂಗ್ ಲೋನ್ ಸ್ಟಾರ್ಟ್ ಆಗುತ್ತೆ. 50ರಿಂದ 1 ಲಕ್ಷ ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ ಹೆಂಗೆ? ಕೆಲವು ಮಾಡ್ಲ್ ಗಾಡಿ ಎಲ್ಲ ಆದ್ರೆ ಸಿಗುತ್ತೆ ನಿಮ್ಗೆ. ಸ್ವಲ್ಪ ಲೋ ಮಾಡ್ಲು 12-13 ಆದ್ರೆ ಅದಕ್ಕೆ 1.5 ಲಕ್ಷ 2 ಲಕ್ಷ ಬೇಕಾಗುತ್ತೆ. ಜಾಸ್ತಿ ಮಾಡ್ಲು 2019 ಮಾಡ್ಲಿ ಇದ್ರೆ ಅದಕ್ಕೆ 1 ಲಕ್ಷ ತಂದ್ರೇನು ಲೋನ್ ಅಪ್ರೂವ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ಈ ಸರ್ತಿ ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಇಲ್ಲಿ ಸರ್? ಇವಾಗ ನಮ್ಮ ಹತ್ರ 50 ಗಾಡಿ ಇದೆ. 50 ಗಾಡಿ. ಇನ್ನು ಬೇರೆ ಬೇರೆ ಶೋರೂಮ್ ಅಲ್ಲಿ ಕೆಲವು ಗಾಡಿಗಳು ಬಿಟ್ಟಿದೀವಿ. ಇನ್ನು ಕೆಲವು ಗಾಡಿಗಳು ರೀಫಾಬ್ ಆಗ್ತಾ ಇದೆ. ಹೇಳ್ದೆ ಅಲ್ಲ ಸರ್, ನಮ್ಮ ಹತ್ರ ಫಾರ್ಚುನರ್ ಹಿಡಿದು ಡಸ್ಟರ್, ಎರ್ಟಿಗಾ, ಇನ್ನೂ ಸುಮಾರು ಗಾಡಿಗಳು ಇದಾವೆ. ಅವ್ರಿಗೆ ಯಾವ್ದು ಬೇಕಾದ್ರೂ ಗಾಡಿ ನಮಗೆ ಕಾಲ್ ಮಾಡ್ಲಿ, ಅವ್ರಿಗೆ ಅರೇಂಜ್ ಮಾಡ್ಬಿಟ್ಟು ಡೀಟೇಲ್ಸ್ ವಾಟ್ಸಪ್ ಎಲ್ಲ ಕಳ್ಸಿಬಿಡ್ತೀವಿ. ಕೆಳಗಡೆ ನಂಬರ್ ಇರುತ್ತೆ, ಅವ್ರಿಗೆ ಹಾಯ್ ಕಳಿಸಿದ್ರು ನಿಮ್ಗೆ ಯಾವ ಗಾಡಿ ಬೇಕು ಆ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಅಡ್ರೆಸ್ ಹೇಳಿದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಹೌದು ಸರ್, ಖಂಡಿತ. ಎಸ್ ಸರ್. ಹಾಗೆ ಫಸ್ಟ್ ಗಾಡಿ ವೋಲ್ಕ್ಸ್ವ್ಯಾಗನ್ ಸ್ಟಾರ್ಟ್ ಮಾಡೋಣ ಸರ್. ಹೈಲೈನ್, ಕಂಫರ್ಟ್ ಲೈನ್ ಸರ್? ಇದು ಹೈಲೈನ್. ಇದು ಹೈಲೈನ್. ಓಕೆ. ಹೈಲೈನ್ ಅಂತಂದ್ರೆ ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಬೆಂಗಳೂರು ಪಾಸಿಂಗು ಅಂಡ್ ಟೈರ್ ಕಂಡೀಷನ್, ಮ್ಯಾಗ್ವೆಲ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಹೋಗೋದಾದ್ರೆ ಸರ್ ವೆಲ್ ಮೇಂಟೈನ್ ಆಗಿರುತ್ತೆ. ಲೆದರ್ ಎಲ್ಲ ಬರುತ್ತೆ. ಎಲ್ಲ ಕಂಪ್ನಿ ಫಿಟೆಡ್ ಆಗಿರೋದು. ಓಡಿರೋದು ಸರ್ ಇದು ಸರ್ 84 ಓಡಿದೆ. ರೆಕಾರ್ಡ್ ಸಿಗುತ್ತಾ? ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್ ಗಾಡಿ. ಹೌದು. ಪ್ರೈಸ್ ಏನ್ ಹೇಳ್ತಿದ್ರೆ? 2014 ಹೈಲೈನ್ ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ. ಡೀಸೆಲ್. ಪ್ರೈಸ್ ಇದು 5,35,000 ಇದೆ ಸರ್. ಸ್ವಲ್ಪ ನೇಷಬಲ್ ಮಾಡ್ಕೊಡೋಣ. ಒಂದು 5 ಲಕ್ಷದವರೆಗೆ ಆಗುತ್ತಾ? ಇಲ್ಲ, 5 ಲಕ್ಷ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 5 ಲಕ್ಷ ಮೇಲೆ, ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಹೈಲೈನ್ ಬೇರೆ, ಸಿಂಗಲ್ ಓನರ್ ಬೇರೆ ಅಲ್ಲ. ಸಿಂಗಲ್ ಓನರ್. ಹಾಗೆ ಇದು ಒಂದು ಡಿಮಾಂಡೆಡ್ ಅಲ್ವಾ ಸರ್? ಕ್ರೂಸ್ LTZ. ಹೌದು ಸರ್, ಕ್ರೂಸ್ ಲವರ್ಸ್ ಬೇರೆ ಇರ್ತಾರೆ ಇದು. ಹೌದು. ಅಂಡ್ ಲಕ್ಸುರಿ ವೆಹಿಕಲ್. ಆಟೋಮೆಟಿಕ್? ಆಟೋಮೆಟಿಕ್ ಇಲ್ಲ, ಇದು ಮ್ಯಾನುವಲ್. 2010 ಥರ್ಡ್ ಓನರ್ LTZ. ಇದು ಮ್ಯಾನುವಲ್. LTZ ಅಂದ್ರೆ ನಿಮ್ಗೆ ಸನ್ರೂಫ್ ಗಿಡ್ರೂಫ್ ಎಲ್ಲ ಬರುತ್ತೆ, ಬಟನ್ ಸ್ಟಾರ್ಟ್ ಅಂಡ್ ಮ್ಯಾಗ್ವಿಲ್ ಎಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್. 45,000 ಓಡಿರೋದು. ರೆಕಾರ್ಡೆಡ್ ಸಿಗುತ್ತೆ ಸರ್ ಹಿಂಗೆ? ಚೆಕ್ ಮಾಡಿಸ್ಕೊಳ್ಳಿ. 60,000 ಚಿಲ್ಲರೆ ಓಡಿದೆ. 45,000 ಅಂತ ಇದೆ. ಅಲ್ಲ, ಮಿಸ್ಟೇಕ್ ಆಗಿದೆ. ಅದು 60,000 ಚಿಲ್ಲರೆ ರೆಕಾರ್ಡೆಡ್ ಇದೆ. 68,000 ಅಷ್ಟು ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಓಕೆ. ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ತಿದೆ? ಸಿಂಗಲ್ ಇಲ್ಲ ಸರ್, ಥರ್ಡ್ ಓನರ್ ಇದೆ. ಥರ್ಡ್ ಓನರ್ ಹತ್ರ ಕಾಣೋದಿಲ್ಲ ಗಾಡಿ ಆತರ. ಇಲ್ಲ, ಗಾಡಿ ಆತರ ಇದೆ. ಇದು ಸೆಕೆಂಡ್ ಓನರ್ ಆಕ್ಚುಲಿ ಡಾಕ್ಟರ್ ಇದ್ದಿದ್ದು. ಥರ್ಡ್ ಓನರ್ ನಾನೇ ಆಗಿದ್ದೀನಿ ಇದ್ರದ್ದು. ಹೌದಾ? ಹೌದು. ಅವ್ರು ವಿತೌಟ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ, ಹಂಗಾಗಿ ಥರ್ಡ್ ಓನರ್ ಆಗಿದೆ. ನಿಮ್ಗೆ
ಪ್ರೈಸು 3,60,000 ಇದೆ ಸರ್. ಒಂದು 340ಗೆ ಫೈನಲ್ ಮಾಡ್ಕೊಡ್ತೀನಿ. 3,40,000ಕ್ಕೆ ಫುಲ್ ಫೈನಲ್ ಮಾಡ್ಕೊಡ್ತೀನಿ. ಲಕ್ಸುರಿ ವೆಹಿಕಲ್ ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ರೂಫ್ ಗಾಡಿ ಹೌದೌದು ವಿತ್ ಗೋಲ್ಡನ್ ಕಲರ್ ಮ್ಯಾಗ್ ವೀಲ್. ಹೌದೌದು. ಹಾಗೆ ಇದು ಬೇಡ ಸರ್, ಬರೀ 35,000 ಓಡಿದೆ ಅನ್ಕೋತೀನಿ ಈ ಗಾಡಿ ಅಲ್ವಾ? ಹೌದೌದು. ಓಕೆ, ಬರೀ 35,000 ಓಡಿರೋ ಗಾಡಿ ವಿತ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಅದು ಗೋಲ್ಡನ್ ಕಲರ್ ಸರ್. ಏನ್ ಸರ್ ಗೋಲ್ಡ್ ಸೇಲ್ ಮಾಡ್ತಿದ್ರಾ ಸರ್? ಐಟಿ ರೈಡ್ ಮಾಡ್ತಾರೆ. ಸಿಂಗಲ್ ಓನರ್ 2018 ಸಿಂಗಲ್ ಓನರ್ ಪೆಟ್ರೋಲ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಐವಿಟೆಕ್. ಹೌದು. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತಂತ. ಅಂಡ್ A to Z ಸ್ಟೇರಿಂಗ್ ಮೌಂಟ್ ಬಟನ್ಸ್ ಎಲ್ಲ ಬರುತ್ತೆ. ವಿತ್ ಬರೀ ಓಡಿರೋದು 35,000 ಓಡಿರೋ ಗಾಡಿಗೆ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಇದು 5,85,000 ಕೊಡ್ತೀನಿ. ಫೈನಲ್ ಪ್ರೈಸ್ 570 ಕೊಡ್ತೀನಿ ಲಾಸ್ಟ್. 5,70,000. ಈ ಮಾರ್ಕೆಟ್ ಇಡೀ ಬಜಾರ್, ಬೆಂಗಳೂರು ಬಜಾರಲ್ಲೇ ಸಿಗಲ್ಲ ಆ ರೇಟಿಗೆ ಕೊಡ್ತೀನಿ ಹೋಗಿ ಸರ್. ಅದು ಸಿಂಗಲ್ ಓನರ್ ವೆಹಿಕಲ್. ಚೆಕ್ ಮಾಡ್ಕೊಳ್ಳಿ ಸರ್. 6,80,000, 6.5 ಲಕ್ಷ ಕಡಿಮೆ ಸಿಗಲ್ಲ ಬಜಾರಲ್ಲಿ. ಓಕೆ, ನಾನು 5,70,000 ಫೈನಲ್ ಕೊಡ್ತೀನಿ. 5,70,000ಕ್ಕೆ ನಿಮ್ಗೆ ಸಿಂಗಲ್ ಓನರ್ ಗಾಡಿ, ಬರೀ ಕಮ್ಮಿ ಓಡಿರೋ ಗಾಡಿ ಹುಡುಕೋರಿಗೆ ಕಾರ್ ಝೋನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ಎಲ್ಲ ತೋರಿಸಿದೀನಿ. ಹಾಗೆ ನೆಕ್ಸ್ಟ್ ಸರ್ i20 ಇರೋದು ಸರ್. i20 2013 ಬಟನ್ ಸ್ಟಾರ್ಟ್ ಆಸ್ತಾ ಸರ್. ಇದು ಪೆಟ್ರೋಲ್ ತುಂಬಾ ಚೆನ್ನಾಗಿದೆ. ಓಕೆ, ಹಾ, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ. ಬರೀ 58,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್ 58,000 ರೆಕಾರ್ಡ್ ಸಿಗುತ್ತೆ 200%. ಓಕೆ, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಆಕ್ಸಿಡೆಂಟ್ ಫ್ರೀ, 80% ಟೈರ್ ಇದೆ. 80-90% ಇದೆ. ತೋರಿಸಿ. ಎಸ್, ಒಳ್ಳೆ ಟೈರ್ ಇದೆ. ಬಟನ್ ಸ್ಟಾರ್ಟ್ ಇದು. ಸಿಂಗಲ್ ಓನರ್ ಸರ್. ಇದು 4,35,000 ಇದೆ ಸರ್. ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ. 4,35,000 ಸ್ಲೈಟ್ಲಿ ನೇಷಬಲ್ ಸರ್. ಬಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಹಾಗೆ ಇನ್ನೊಂದು ಸರ್ ಚಿಕ್ಕ ಗಾಡಿ ಇದು ಮಡಿಕೇರಿ ಈ ಕಡೆ ಎಲ್ಲ, ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಂಗ್ಳೂರು, ಮಡಿಕೇರಿ, ಸಕಲೇಶ್ಪುರ, ಹಾಸನ ಕಡೆ ಎಲ್ಲ ಅಲ್ಲಿ ಅಂತಾನೆ ಇಲ್ಲ ಸರ್. ಈ ಬೆಂಗಳೂರಲ್ಲೂ ಇದೆ ಸರ್. ಇದು AC ವೆಹಿಕಲ್ ಸರ್. ಇದು 2006 AC, ಶೋರೂಮ್ ಮೇಂಟೆನೆನ್ಸ್, 40,000 ಚಿಲ್ಲರೆ ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ನು ಸಿಸ್ಟಮೇ ಕೂರಿಸಿಲ್ಲ ಸರ್. ಅದಕ್ಕೆ ಸಿಸ್ಟಮ್ ಡ್ಯಾಶ್ ಬೋರ್ಡ್ ಸಿಸ್ಟಮ್ ಕಟ್ ಮಾಡಿಲ್ಲ. ಅದು ಫೈಬರ್ ನೋಡಿ ನೀವು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೀವು. ಲೆದರ್ ಸೀಟ್ಸ್, ಗಾಡಿ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಲೆದರ್ ಎಲ್ಲ ಚೆನ್ನಾಗಿದೆ. ಗಾಡಿನ ಟೋಟಲ್ ಆಗಿ ಚೆನ್ನಾಗಿದೆ ಸರ್. MPF ಇಂಜಿನ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಫಿಕ್ಸ್ ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 1,30,000 ಇದೆ. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ 1,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,20,000 ಫೈನಲ್ ವಿತ್ AC ಗಾಡಿ ಸರ್. ಯಾರು ಕೊಡ್ತಾರೆ ಸರ್? ಟೈಪ್ 3 ಇದು. ಓಕೆ, ಹೌದು. ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ ಸರ್? ಸ್ಕೋಡಾ ರ್ಯಾಪಿಡ್ ಡೀಸೆಲ್. ಓಕೆ, ಟಾಪ್ ಎಂಡ್ ಮಾಡಲ್ 2012, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 30,000 ಕುಷನ್ ಇದೆ ಸರ್ ಒಳಗೆ. ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಮಾರ್ವಿನ್ದು ಕುಷನ್ ಬರುತ್ತಲ್ಲ. ಹೌದೌದು. ಓಕೆ, ಇಂಟೀರಿಯರ್ ನೋಡಬಹುದು ನಿಮಗೆ. AC, ಏರ್ ಬ್ಯಾಗು, ABS. ಓಕೆ, ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ಡ್. ಓಡಿರೋದು 83,000 ನೋಡಿ. ಓಕೆ, ಡೀಸೆಲ್ ವೇರಿಯಂಟ್. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ಮೈಲೇಜ್ 20 ಮೇಲೆ ಆರಾಮಾಗಿ ಬರುತ್ತೆ. ಪ್ರೈಸ್ 390 ಇದೆ. ಒಂದು 380 ಫೈನಲ್ ಮಾಡ್ಕೊಡೋಣ ಸರ್. 3,80,000. ಹಾ, ಲೋನ್ ಆಗುತ್ತಲ್ಲ? ಹಾ, 2.5 ಲೋನೇ ಮಾಡಿಸ್ಕೊಡ್ತೀನಿ. ಶೋರ್ ಸರ್. ಹಾಗೆ ನೆಕ್ಸ್ಟ್ ಹುಂಡೈ ಮ್ಯಾಗ್ನಾ ಸರ್. ಹುಂಡೈ ಇಯಾನ್ 2012 ಸಿಂಗಲ್ ಓನರು, ಹೊಸ ಟೈರ್ ಇದೆ. ಶೋರೂಮ್ ಮೇಂಟೆನೆನ್ಸ್, AC, ಪವರ್ ಸ್ಟೇರಿಂಗ್, 2 ಡೋರ್ಸ್ ಪವರ್ ವಿಂಡೋ ಬರುತ್ತೆ. ಓಕೆ, 24 ಮೈಲೇಜ್ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಶೋರೂಮ್ ಮೇಂಟೆನೆನ್ಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ನೋಡಬಹುದು ವೆಲ್ ಮೇಂಟೈನ್ಡ್. ಔಟರ್ ಪಾರ್ಟ್ ನೋಡಬಹುದು, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಬೆಂಗಳೂರು ಪಾಸಿಂಗ್. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಸರ್ 230 ಇದೆ. ಒಂದು 220 ಫೈನಲ್ ಮಾಡ್ಕೊಡ್ತೀನಿ. 2,20,000. ಹೌದು ಸರ್. ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಬರ್ಲಿ ನಿಮ್ಮ ವ್ಯೂವರ್ಸ್ ಬರ್ರಿ. 215 ಮಾಡ್ಕೊಡೋಣ ಸರ್. ಹಾಗೆ ಇನ್ನೊಂದು ನೆಕ್ಸ್ಟ್ ಸರ್ ಹೋಂಡಾ ಬ್ರಿಯೋ. ಹೋಂಡಾ 2011 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, 5 ಹೊಸ ಟೈರು. ಓಕೆ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಟೈರ್ ಪ್ರೊಫೈಲ್ ಎಲ್ಲ ತೋರಿಸಿ, ಇಂಟೀರಿಯರ್ ತೋರಿಸಿ. 5 ಸೇಮ್ ಇದೆ ಟೈರು. 2 ಕೀ ಬರುತ್ತೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಹಾಗೆ ಇಂಟೀರಿಯರ್ ನಿಮಗೆ ತೋರಿಸಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ? ಕಿಲೋಮೀಟರ್ ನೋಡಿಲ್ಲ ಸರ್. 80-85 ಓಡಿರ್ಬೇಕು ಸರ್ ಅದು. ಓಕೆ, ಮೇ ಬಿ ರೆಕಾರ್ಡ್ ಸಿಗಲ್ಲ. ಶೋರೂಮ್ ಹಿಸ್ಟ್ರಿ ಇದೆಯಾ? ಹಾ, ಪ್ರೈಸಿಂಗ್ 2 ಕೀ ಎಲ್ಲ ಇದೆ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದು 3 lakh ಇದೆ. ಇದು ಒಂದು 260 ಫೈನಲ್ ಮಾಡ್ಕೊಡ್ತೀನಿ ಸರ್. 2,60,000. 2,60,000ಕ್ಕೆ ಒಳ್ಳೆ ಗಾಡಿ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ ವಿತ್ 5 ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗಿದೆ. ಶೋರ್. ಓಕೆ, ನೆಕ್ಸ್ಟ್ ಸರ್ ಡೀಸೆಲ್ ಮೈಲೇಜ್ ಗಾಡಿ ಬೇಕಂದವರಿಗೆ ಇದು 2012 ಮಾಡಲು ಟೈಟಾನಿಯಮ್, ಫೋರ್ಡ್ ಫಿಗೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, 20 ಮೈಲೇಜ್ ಬರುತ್ತೆ. ಇದನ್ನು ಟೈಟಾನಿಯಂ ಆಗಿರೋದ್ರಿಂದ ನಿಮಗೆ ಫೀಚರ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಹೌದೌದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. ಅಂಡ್ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಕಂಪ್ನಿಯಿಂದ ಹಿಂಗ್ ಬಂದಿದೆ ಅದನ್ನೇ ಇರೋದು. ಓಡಿರೋದು ಓಡಿದೆ 1,16,000, 1,06,000 ಓಡಿದೆ. ಪ್ರೈಸು 255 ಇದೆ.
ಒಂದು 245 ಫೈನಲ್ ಮಾಡ್ಕೊಡ್ತೀನಿ ಸರ್. 2,45,000 ಫೈನಲ್ ಫೈನಲ್ ಮಾಡ್ಕೊಡ್ತೀನಿ. ಅದು ಡೀಸೆಲ್ ವೇರಿಯಂಟ್ ಗಾಡಿ. ಡೀಸೆಲ್ ಹೌದು ಸರ್, ಹೌದು. ನೆಕ್ಸ್ಟ್ ಈಕೋ ಇರೋದು ಸರ್. ಸರ್ ಈಕೋ 2021 ಇದು. ಓಕೆ ಸಿಂಗಲ್ ಓನರ್, ಏರ್ ಬ್ಯಾಗ್, ABS ಬರುತ್ತೆ, 5 ಸೀಟ್ರು, AC. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತಂತ. 40,000 ಏನೋ ಓಡಿದೆ. ಒಂದು ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಹ್ಮ್ ಮೇಲ್ಗಡೆದು ಹಿಂದ್ಗಡೆ ಸೀಟು ಒಂದು ರಿಮೂವ್ ಮಾಡಿದಾರ, ಈ ಕಡೆ ಇಲ್ಲಿಂದ ತೆಗ್ದು ಅಲ್ಲಿ ಏನು ಆಲ್ಟರ್ ಮಾಡಿದ್ದಾರೆ ಅಷ್ಟೇ. ಆಲ್ಟ್ರೇಷನ್ ಅಷ್ಟೇ. ಬಟ್ ಅಡಿಷನಲ್ ಬೇಕಂದ್ರೆ ಹಾಕೊಬಹುದು. ಹೌದು. ಪ್ರೈಸ್ ಇದು 5,10,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 21 ಮಾಡಲಿ ಇದು. 5 ಲಕ್ಷ ಮಾಡ್ಕೊಡೋಣ ಸರ್, ಖಂಡಿತ. ಇನ್ನೊಂದು ದೊಡ್ಡ ಗಾಡಿ ಸರ್ ಇದು XUV ತುಂಬಾ ಚೆನ್ನಾಗಿದೆ. 2015 ಮಾಡಲು, ಬಟ್ ಓನರ್ 4 ಆಗಿದೆ. ಒಂದೇ ಮನೆಯಲ್ಲಿ ಡಬಲ್ ಚೇಂಜ್ ಆಗಿಬಿಟ್ಟಿದೆ. ನಿಮ್ಗೆ 2015 ಮಾರ್ಕೆಟ್ ಅಲ್ಲಿ 9 ಲಕ್ಷ ಇದೆ ಸರ್. ಬರೀ 6.5 ಲಕ್ಷಕ್ಕೆ 2012 ಪ್ರೈಸ್ಗೆ ಕೊಡ್ತೀನಿ ಸರ್. ಬರೀ 6.5 ಲಕ್ಷ ಕೊಡ್ತೀನಿ. 15 ಮಾಡಲು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಲಿ. ಇಂಜಿನ್ ಎಲ್ಲ ಸೂಪರ್ ಆಗಿದೆ. 1,08,000 ಶೋರೂಮ್ ಹಿಸ್ಟ್ರಿ. ಹೌದೌದು. ಇಂಜಿನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಹಾಗೆ ನಿಮ್ಗೆ ತೋರಿಸ್ತಿದ್ದೀನಿ. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ಲೇಬೇಕು. ಟಾಪ್ ಎಂಡ್ ಮಾಡಲಿ ಇದು. W8 ಹಾಗೆ ನಿಮ್ಗೆ ಇಂಟೀರಿಯರ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಲೆದರ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಒಂದು ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಡ್ರಾಬ್ಯಾಕ್ ಅಂತಂದ್ರೆ ಫೋರ್ತ್ ಓನರ್ ಪ್ರೈಸ್ ಆತರ ಸಿಗ್ತಿದೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಟೆಸ್ಟ್ ಅಲ್ಲೇ ಇದೆ ಸರ್ ಗಾಡಿ, ಎಷ್ಟು ಚೆನ್ನಾಗಿದೆ ಇದು. ಓಕೆ, ಹಂಗೆ i10 ಇದೆ ಸರ್. ಗ್ರ್ಯಾಂಡ್ i10 ಸರ್, ಗ್ರ್ಯಾಂಡ್ i10 ಡೀಸೆಲ್ ಸರ್. ಇದು ತುಂಬಾ ರಿಯರ್. ಗ್ರ್ಯಾಂಡ್ i10 ಅಲ್ಲಿ ಡೀಸೆಲ್ ಇಟ್ಕೊಂಡವರು ಗಾಡಿ ಸೇಲ್ ಮಾಡಲ್ಲ ಬೇಗ, ಯಾಕಂದ್ರೆ 20 ಅಬೌವ್ ಮೈಲೇಜ್ ಬರುತ್ತೆ. 2014 ಡೀಸೆಲ್, 4 ಬ್ರ್ಯಾಂಡ್ ನ್ಯೂ ಟೈರ್, MRF ಇದೆ, 1,02,000 ಶೋರೂಮ್ ಹಿಸ್ಟ್ರಿ ಇದೆ, 2 ಕೀ ಇದೆ. ಓಕೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಅಂದ್ರೆ ಶೋರೂಮ್ ಇಂದ ಯಾವ ತರ ಇದೆ ಅದೇ ತರ 2 ಕೀನು ರೆಡಿ ಇಟ್ಟಿದ್ದಾರೆ. ಪ್ರೈಸ್ ಏನ್ ಹೇಳ್ತಿದ್ರೆ ಡೀಸೆಲ್ ವೇರಿಯಂಟ್ ಸರ್? ಮಾರ್ಕೆಟ್ ಅಲ್ಲಿ 390, 380 ಇದೆ. 3,60,000 ಕೊಡ್ಲಿ ತಗೊಂಡೋಗ್ಲಿ ಸರ್. ಡೀಸೆಲ್ ವೇರಿಯಂಟ್. ಪೆಟ್ರೋಲ್ ಗಾಡಿನೇ ಬರ್ತಾ ಇಲ್ಲ ನಿಮ್ಗೆ ಗ್ಯಾರಂಟಿಗೆ. ಡೀಸೆಲ್ ಕೊಡ್ತಾ ಇದೀನಿ ನಾವು. 3,60,000 ಗ್ರ್ಯಾಂಡ್ i10 ಅಲ್ಲ, ಗ್ರ್ಯಾಂಡ್ i10. ಹೌದು ಸರ್. ಓಕೆ, ಫೋರ್ಡ್ ಫೀಗೋ ಸರ್ ಮತ್ತೊಂದು. ಸರ್ ಇದು 2010 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಪೆಟ್ರೋಲ್. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಟೆಸ್ಟ್ ಡ್ರೈವ್ ಅವ್ರು ಹೋದ್ರೆ ಗಾಡಿ ಬಿಡಲ್ಲ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಆ ಕಡೆ ಹೋದ್ರೆ ಡೀಸೆಲ್. ಹೌದೌದು. ಮಲ್ಟಿಪಲ್ ಆಪ್ಷನ್, ಮಲ್ಟಿಪಲ್ ಯಾವ ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಎಲ್ಲ ತರದ್ದು ಹ್ಯಾಂಡಲ್ ಬೇಕಾ, ಕಮ್ಮಿ ಹೊಡಿಯೋದು ಬೇಕಾ, ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ ಬೇಕಾ ಅನ್ನೋದಾದ್ರೆ MM ಕಾರ್ ಝೋನ್ ಇಸ್ ದ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಸರ್ ಪ್ರೈಸ್ ಏನ್ ಹೇಳ್ತೀರಾ ಅದಕ್ಕೆ? ಸರ್ ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ, ಮತ್ತೆ ಬಾರ್ಗೇನಿಂಗ್ ಮಾಡಬಾರ್ದು. ತುಂಬಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನಿಮ್ಗೆ. 1,85,000 ಕೊಡ್ತೀನಿ. ಫೈನಲ್ ಟು ಫೈನಲ್ 1,85,000ಗೆ ಸಿಂಗಲ್ ಓನರ್ 2010 ಫೋರ್ಡ್ ಫೀಗೋ. 1 ವರ್ಷ ಇನ್ಸೂರೆನ್ಸ್ ಫ್ರೆಶ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ತಗೊಂಡ್ರೆ 1,85,000 ಅಡಿಷನಲ್ ಖರ್ಚು ಮಾಡಬಾರ್ದು. ಅಡಿಷನಲ್ ಅಂದ್ರೆ ಅದ್ರ ಟ್ರಾನ್ಸ್ಫರ್ ಚಾರ್ಜ್ ಕೊಟ್ಟು ತಗೊಂಡೋಗ್ಬೇಕಷ್ಟೇ. ಹಾಗೆ ನೆಕ್ಸ್ಟ್ ಗಾಡಿ ಸರ್, ಸ್ವಲ್ಪ ಲಕ್ಸುರಿ ಟೈಪ್ ಅಲ್ಲಿ ಸಣ್ಣ ಗಾಡಿ, ಒಳ್ಳೆ ಲೋ ಬಜೆಟ್ ಅಲ್ಲಿ ಬೇಕು ಪೆಟ್ರೋಲ್ ಅಂದ್ರೆ ಇದು ಟಾಪ್ ಎಂಡ್ ಮಾಡಲು ಬರುತ್ತೆ. 2010 ಸಿಂಗಲ್ ಓನರ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಪೆಟ್ರೋಲ್. ಓಕೆ, ಹಾಗೆ ನಿಮ್ಗೆ ಡೋರ್ ಲಾಕ್ ಆಗಿದೆ. ಓಕೆ, ಇಂಟೀರಿಯರ್ ತೋರಿಸ್ತೀನಿ ಇಲ್ಲಿಂದಾನೆ. ಫ್ಯಾಬ್ರಿಕ್ ಬರುತ್ತೆ. ಹೌದು, ಕಂಪ್ನಿದ ಹೆಂಗ್ ಬಂದಿದೆ ಹಂಗಿದೆ ಫ್ಯಾಬ್ರಿಕ್. ಸಿಂಗಲ್ ಓನರ್ ಪೆಟ್ರೋಲ್ ಸರ್. ಇದು 84 ಏನೋ ಹೊಡಿದೆ ಸರ್. ಇದೆಲ್ಲ 5 ಲಕ್ಷ 6 ಲಕ್ಷ ಹೊಡುತ್ತೆ. ಸ್ಕೋಡಾ, ಟೊಯೋಟಾ ಎಲ್ಲ. ಪ್ರೈಸ್ ಒಂದು 235 ಕೊಡ್ತೀನಿ. 2,35,000. ಇನ್ನೂ ಎದುರುಗಡೆ ಬರ್ಲಿ, ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬಿಡಿ. 2,35,000 ಇನ್ನು ಹೆಚ್ಚು. ಸ್ಯಾಂಟ್ರೋ 2010 ಸ್ಯಾಂಟ್ರೋ 2 ಹತ್ತಿದೆ ಸರ್. ಸ್ಕೋಡಾ ಫ್ಯಾಬಿಯಾ ಕೊಡ್ತಾ ಇದೀನಿ. ಫುಲ್ ಫೀಚರ್ಸ್ ಇರೋದು ವೆಹಿಕಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಲಕ್ಸುರಿ ಫೀಲ್. ಹೌದು, ಸಣ್ಣ ಗಾಡಿಯಲ್ಲಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ರಿಡ್ಜ್ ಸರ್. ರಿಡ್ಜ್ ಪೆಟ್ರೋಲ್. ಓಕೆ, VXI 2016 ಸಿಂಗಲ್ ಓನರು, 4 ಬ್ರ್ಯಾಂಡ್ ನ್ಯೂ ಟೈರು. ಪದೇ ನಾನು ಹೇಳ್ತಾನೆ ಇರ್ತೀನಿ ಬ್ರ್ಯಾಂಡ್ ನ್ಯೂ ಟೈರ್ ಅಂತ. ಯಾಕಂದ್ರೆ MM ಕಾರ್ಸ್ ಅಲ್ಲಿ ಬರೀ ಟೈರ್ ಎಲ್ಲ ಗಾಡಿಯಲ್ಲೂ ಟೈರ್ ಚೆನ್ನಾಗಿರುತ್ತೆ. ಜಾಸ್ತಿ ಸಿಂಗಲ್ ಓನರ್ ಇರುತ್ತೆ, ಸಿಂಗಲ್ ಸೆಕೆಂಡ್ ಓನರ್ ಇರುತ್ತೆ, ಕಡಿಮೆ ಹೊಡಿರೋದು ಇರುತ್ತೆ. ಹಾಗೆ ಇದು 60,000 ಹೊಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಪೆಟ್ರೋಲ್ ಇದು. ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ, ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗಿದೆ. ಓಕೆ, ರಿಡ್ಜ್ ನೋಡೋರ್ಗೆ ಪೆಟ್ರೋಲ್ ಅಲ್ಲೂ ಮೈಲೇಜ್ ಒಂದ್ ಸ್ವಲ್ಪ ಬರುತ್ತೆ. ಸರ್ವಿಸ್ 16-17 ಬರುತ್ತೆ ಸರ್. ಡೀಸೆಲ್ 22 ಬರುತ್ತೆ. ಹೌದು, ಸರ್ವಿಸ್ ಕಾಸ್ಟ್ ಮಾರುತಿಯಲ್ಲಿ ಕಮ್ಮಿ ಅಂತ ಹೇಳ್ಬೋದು. ಪ್ರೈಸ್ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಬೆಲೆ 460 ಇದೆ. ನನಗೆ 4,15,000 ಬಂದ್ಲಿ ಕೊಟ್ಬಿಡ್ತೀನಿ. 4,15,000 ಕೊಟ್ಬಿಡ್ತೀನಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ಲಿ MM ಕಾರ್ಸಿಗೆ. ಈ ಕಡೆ ಒಂದು ಈಕೋ ಇಟ್ಟಿದಾರ, ಹಾಗೆ ಆ ಕಡೆ ಒಂದು ಈಕೋ ಇಟ್ಟಿದಾರ. ಅದು 21 ಮಾಡಲು, ಇದು 20 ಮಾಡಲು. 2020 ಮಾಡಲು, ಸಿಂಗಲ್ ಓನರ್, 25,000 ಹೊಡಿದೆ. ಇದನ್ನು ಬರೀ 25 ಟಾಪ್ ಎಂಡ್ ಮಾಡಲು. ಫುಲ್ಲಿ ಟಾಪ್ ಎಂಡ್. ಹಾಗೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ. ನಿಮ್ಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಆ ಗಾಡಿ ಬೇಕಾ ಆ ಗಾಡಿ ತಗೋಬಹುದು, ಈ ಗಾಡಿ ಬೇಕಾ ಈ ಗಾಡಿ ತಗೋಬಹುದು. ಪ್ರೈಸಿಂಗ್ ಅಲ್ಲಿ ಸರ್ ಇದು
ಸರ್ ಇದು 490 ಕೊಟ್ಬಿಡೋಣ ಸರ್ ಫೈನಲ್. 4 ಲಕ್ಷ. ಯಾಕಂದ್ರೆ ಅದು 40 ಸಾವಿರ ಹೊಡಿದೆ, ಇದು ಬರೀ 25,000 ಹೊಡಿದೆ. ಓಕೆ, ಚೆನ್ನಾಗಿದೆ. ಅದಕ್ಕಿಂತ ಇದನ್ನು ಕ್ವಾಲಿಟಿ ಚೆನ್ನಾಗಿದೆ. ಇದು ಅದರ ಟೈಲ್ ಸ್ವಲ್ಪ ಕಡಿಮೆ ಇದೆ, ಟೈರ್ ಚೆನ್ನಾಗಿದೆ. ಓಕೆ, ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗ್ಬೋದಾ? 3-3.5 ಆಗುತ್ತೆ ಸರ್. ಆಗುತ್ತಾ? 3-3.5 ಲಕ್ಷ ಆಗುತ್ತೆ. ಹಾಗೆ ಸರ್ ಇನ್ನೊಂದು ಸರ್ ಮಾರುತಿ ಸುಜುಕಿ ಆಲ್ಟೋ 800 ಸರ್, 22 ಮೈಲೇಜ್ ಬರುತ್ತೆ. 2015 ಸಿಂಗಲ್ ಓನರು, 80% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ, ಎಲ್ಲ ಕಾಮನ್. ಆಕ್ಸಿಡೆಂಟ್ ಫ್ರೀ. ಓಕೆ, ಇಂಟೀರಿಯರ್ ನೋಡಬಹುದು, ನಿಮಗೆ ತೋರಿಸ್ತಿದ್ದೀನಿ. ಓಡಿರೋದು ಸರ್ ಇದು 71 ನೋಡಿದೆ ಸರ್. ಓಕೆ, ಪ್ರೈಸಿಂಗ್ ಪ್ರೈಸ್ ನಿಮಗೆ 265 ಫೈನಲ್ ಮಾಡ್ಕೊಡ್ತೀನಿ. 2,65,000. 2 ಲಕ್ಷ. 280, 90 ಕಡಿಮೆ ಸಿಗಲ್ಲ. ಓಕೆ, ಸೆಕೆಂಡ್ ಓನರ್ ಸಿಗುತ್ತೆ ನಿಮ್ಗೆ ಆ ರೇಟಿಗೆ. ನಾನು ಸಿಂಗಲ್ ಓನರ್ 265 ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ಬೀಟ್ ನೋಡುತ್ತಿರೋರಿಗೆ ಬೀಟ್ ಒಂದು ಗಾಡಿ ಸರ್. ಇದು ಬೀಟ್ 2010 ಪೆಟ್ರೋಲ್ ಸಿಂಗಲ್ ಓನರ್ ಸ್ಪೆಷಲ್ ಎಡಿಷನ್ ಸರ್ ಇದು. ಓಕೆ, ಮ್ಯಾಗ್ ವೀಲು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬಾ ರಿಯರ್ ಇದರಲ್ಲಿ. ನೀವು ತೋರಿಸಿ ಏರ್ ಬ್ಯಾಗ್ ಎಲ್ಲ ಇದೆ ನೋಡಿ, ಡ್ಯಾಶ್ ಬೋರ್ಡ್ ಅಲ್ಲಿ ಏರ್ ಬ್ಯಾಗ್ ಎಲ್ಲ ಸಿಂಗಲ್ ಓನರ್ ಸರ್. ಶೋರೂಮ್ ಇಂದ ಹೆಂಗ್ ಬಂದಿದೆ ಹೆಂಗಿದೆ ಸರ್. ಡ್ಯಾಶ್ ಬೋರ್ಡ್ ಸ್ವಲ್ಪ ಯುನೀಕ್ ಕಲರ್ ಆಗಿ ಬರುತ್ತಲ್ಲ ಸರ್ ಇದು. ತುಂಬಾ ಚೆನ್ನಾಗಿದೆ, ಸ್ಪೆಷಲ್ ಎಡಿಷನ್ ಇದು. ನೀವು ಟೇಪ್ ಹಾಕೊಂಡು ಹೋದ್ರೆ ಅದಕ್ಕೆ ಬಾನೆಟಿಗೆ ಹೊಸ ಗಾಡಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಂತ ಗೊತ್ತಲ್ಲ, ಅಷ್ಟು ಸ್ಮೂತ್ ಇದೆ ಇಂಜಿನ್. ಪ್ರೈಸ್ 2,35,000 ಇದೆ ಸರ್. ಇದು ಒಂದು 225 ಮಾಡ್ಕೊಡ್ತೀನಿ. 2,20,000 ಫುಲ್ ಫ್ಯೂಚರ್ ಇರೋದು ವೆಹಿಕಲ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಕಲರ್, ಓನರ್, ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಲಿಮಿಟೆಡ್ ಎಡಿಷನ್ ಸಿಗೋದು ರೇರ್. ಹೌದು, ತುಂಬಾ ಕಡಿಮೆ ಇದೆ ಸರ್. ನಾನೇ ಒಂದ್ 2-3 ವರ್ಷದಲ್ಲಿ 2-3 ಗಾಡಿ ಸೇಲ್ ಮಾಡಿರ್ಬೇಕಷ್ಟೇ. ಓಕೆ, ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಇರೋದು ಸರ್. ಸರ್ ಶಿಫ್ಟ್ 16 ಮಾಡಲ್ ಪೆಟ್ರೋಲ್, ಸೆಕೆಂಡ್ ಓನರ್ ಆಗಿದೆ. 22,000 ಹೊಡಿದೆ ನೋಡಿ ಸರ್. ಇದು ಬರೀ 22,000 ಹೊಡಿದೆ. ಓಕೆ, 22,000. ಹಾ, ಆಕ್ಚುಲಿ ಈ ಶೋರೂಮ್ ಅಲ್ಲಿ ಇದೇ ಕಮ್ಮಿ ಹೊಡಿರೋ ಗಾಡಿ ಅಂತ ಹೇಳ್ಬೋದು. 22, 25, 45, 35. ಅಂಡ್ ಇಂಟೀರಿಯರ್ ನಿಮ್ಗೆ VXI ಬರುತ್ತಲ್ಲ ಸರ್. VXI. ಓಕೆ, ಅಂಡ್ ಕಮ್ಮಿ ಹೊಡಿರೋ ಗಾಡಿಗೆ ಒಂದು ಕಮ್ಮಿ ಪ್ರೈಸ್ ಸರ್ ನಿಮಗೆ 575 ಇದೆ ಮಾರ್ಕೆಟ್ ಪ್ರೈಸ್. 5,35,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ. 5,35,000ಕ್ಕೆ ಬರೀ 25,000 ಓಡಿರೋ ಗಾಡಿ VXI ಸ್ವಿಫ್ಟ್ ಸಿಗ್ತಿರೋದು ನಿಮ್ಗೆ ಬೆಂಗಳೂರು ಪಾಸಿಂಗು. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಯಾನು ಸರ್ 2017 ಸರ್. ಇದು ಸಿಂಗಲ್ ಓನರು, ಹೊಸ ಟೈರ್ ಇದೆ, ಹೊಸ ಸೀಟ್ ಕವರ್ಸ್ ಇದೆ. ಬಟ್ ಇದ್ರಲ್ಲಿ ಏನಂದ್ರೆ ಪೇಂಟ್ ಆಗಿದೆ ಸರ್ ಗಾಡಿ. ಇದು ತುಂಬಾ ಸ್ಕ್ರಾಚಸ್ ಇತ್ತು, ರೈಟ್ ರೌಂಡ್ ಪೇಂಟ್ ಆಗಿದೆ. ಇಂಜಿನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಬೆಲೆಕ್ಕಿಂತ 50,000 ಇಂದ 60,000 ಕಡಿಮೆ ಕೊಡ್ತೀನಿ ಸರ್. ಇದು ಎಷ್ಟು ಈಗ ನಿಮ್ಗೆ ಅದು ತೋರಿಸಿದೆ 2012 225ಗೆ ತೋರಿಸಿದೀನಿ. 17 225 ಕೊಡ್ತೀನಿ. 2,25,000 17 ಮಾಡಲ್ ಕೊಡ್ತೀನಿ. ಬಂಪರ್ ಆಫರ್ ಅಂತ ಹೇಳ್ಬೋದು. ಹೌದು, ಬಂಪರ್ ಡೂಪರ್ ಸರ್. ಈ ಗಾಡಿದು ಒಂದ್ ಸ್ವಲ್ಪ ಡೀಟೇಲ್ ಜಾಸ್ತಿ ತಗೊಳ್ಳೋಣ, ಬಿಕಾಸ್ ತುಂಬಾ ಬೇಡಿಕೆ ಇರೋ ಗಾಡಿ ಇದು ಸರ್. ಈ ಗಾಡಿದು 2023 ಎಷ್ಟು ಹೊಡಿರ್ಬೋದು ಸರ್ ಇದು ಅಪ್ರಾಕ್ಸಿಮೇಟ್? ಒಂದು 50,000. 2,800 ಕಿಲೋಮೀಟರ್ ಓಡಿದೆ. ಬರೀ 2,800 ಕಿಲೋಮೀಟರ್ ಓಡಿದೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ, BH ಪಾಸಿಂಗ್. ಹೌದು, ಭಾರತ್ ಪಾಸಿಂಗು. ಆಲ್ ಓವರ್ ಇಂಡಿಯಾನೇ ತಗೋಬಹುದು ಅಲ್ವಾ? ಅದೇ ಗೌರ್ಮೆಂಟ್ ಎಂಪ್ಲಾಯ್ಗೆ ಅವ್ರಿಗೆ ಸಿಗುತ್ತೆ ಇದು. ಅವರಿಗೆಲ್ಲ ಟ್ಯಾಕ್ಸ್ ಫ್ರೀ ಇರುತ್ತೆ. ಹೌದು, ಬೇರೆ ನಿಮ್ ತರ ತಗೊಳೋರಾದ್ರೆ ಟ್ಯಾಕ್ಸ್ ಪೇಡ್ ಮಾಡ್ಬೇಕಾಗತ್ತೆ. ಎಷ್ಟು ಒಂದು ಚಿಲ್ಲರೆ ಏನೋ ಬರುತ್ತೆ ಸರ್. ಹೊಸ ಗಾಡಿ 16 ಲಕ್ಷ ಇದೆ. ಆಟೋಮೆಟಿಕ್ ವಿತ್ ಸನ್ರೂಫ್ ಇದು. ಪೆಟ್ರೋಲ್ ಸನ್ರೂಫ್. ಹೌದು, ಆಟೋಮೆಟಿಕ್ ವಿತ್ ಸನ್ರೂಫ್. ಬಜಾರಲ್ಲಿ 12 ಲಕ್ಷ ಕೊಡ್ತೀನಿ ಅಂದ್ರೂ ಸಿಗಲ್ಲ. ಕಾರ್ಸಿಗೆ ಬರ್ಲಿ 9.5 ಲಕ್ಷ ಕೊಡ್ತೀನಿ. 9.5 ಲಕ್ಷ. 2,800 ಕಿಲೋಮೀಟರ್ ಓಡಿರೋದು ಟಾಟಾ ನೆಕ್ಸಾನ್ ಆಟೋಮೆಟಿಕ್ ಪೆಟ್ರೋಲ್. ಡೌನ್ ಪೇಮೆಂಟ್ ಲೋನ್ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಸರ್. ಅದು BH ಪಾಸಿಂಗ್ ಅಲ್ಲ. ಅದು ನಾರ್ತ್ ಈಸ್ಟ್ ಅವರಿಗೆ, ಇವರಿಗೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಇದ್ದವ್ರು ಅವರಿಗೆಲ್ಲ ಮಾಡ್ಕೊಬಹುದು ಆರಾಮಾಗಿ. ಅವ್ರಿಗೆ ಆಗುತ್ತೆ. ಲೈಕ್ ಸ್ಟೇಟ್ ಬ್ಯಾಂಕು, ಆರ್ಮಿದಲ್ಲಿರೋರಿಗೆ ಅವರಿಗೆಲ್ಲ ಆಗ್ಬಿಡುತ್ತೆ. ಸೊ ನೋಡಿ, ಯಾರಾದ್ರೂ ಆರ್ಮಿದಲ್ಲಿ ಇರೋರು ತಗೋಬೇಕು ಅಂತಂದ್ರೆ ಗಾಡಿ ಬೆಸ್ಟ್ ಗಾಡಿ ಆಗಿರುತ್ತೆ. ಅಂಡ್ ಸೇಫ್ಟಿ ವೈಸ್ ಕೂಡ ಸಖತ್ತಾಗಿರೋ ಗಾಡಿ. ಇವಾಗ ಟ್ರೆಂಡಿಂಗ್ ಚೆನ್ನಾಗಿದೆ ಸರ್. ಹೇಳ್ಬೇಕಂದ್ರೆ ಫಾರ್ಚುನರ್ ಗಿಂತ ಚೆನ್ನಾಗಿದೆ ಇದು. ಫೀಚರ್ಸ್ ಎಲ್ಲ ಅಷ್ಟು ಚೆನ್ನಾಗಿದೆ. ಅಷ್ಟು ಮೂವಿಂಗ್ ವೆಹಿಕಲ್ ಇದು. ಡಿಮ್ಯಾಂಡೆಡ್ ವೆಹಿಕಲ್ ಇರೋದು ಸರ್ ಹೋಂಡಾ ಸಿಟಿ. ಸರ್ ಹೋಂಡಾ ಸಿಟಿ ಬ್ಲ್ಯಾಕ್ ಬ್ಯೂಟಿ ಇದು 2009 ಸೆಕೆಂಡ್ ಓನರು. ಶೋರೂಮ್ ಮೇಂಟೆನೆನ್ಸ್, ಹೊಸ ಟೈರು. ಗಾಡಿ ಯೂನಿಕ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದೀನಿ. ಅದೇನು ಮಾತಾಡಂಗಿಲ್ಲ ಸರ್. ಓಕೆ, ಗೇಟ್ ಇಂದ ಹೊರಗಡೆ ಆಚೆ ಹೋಗೋದೇ ಬೇಡ. ಸ್ಟಾರ್ಟ್ ಮಾಡಿ ಆಫ್ ಮಾಡಿ ಗಾಡಿ ವ್ಯಾಪಾರ ಮಾಡ್ತಾರೆ. ಆ ಟೆಸ್ಟ್ ಅಲ್ಲಿ ಇದೆ. ಓಕೆ, FC ಇದು 3 months ಇದೆ. ಓಡಿರೋದು 1,34,000 ಶೋರೂಮ್ ರಿಕಾರ್ಡೆಡ್ ಸಮೇತ ಸಿಗುತ್ತೆ ನಿಮಗೆ. ಪ್ರೈಸಿಂಗ್ 2 ಕೀ ಎಲ್ಲ ಇದೆ. ಇದೇನು ಸರ್ 7 lakh ಓಡುತ್ತೆ ಪೆಟ್ರೋಲ್ ಗಾಡಿ. ಇದು ನಿಮ್ಗೆ ವಿತ್ FC ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 2,60,000 ವಿತ್ ಫ್ರೆಶ್ FC ಮಾಡಿಸ್ಕೊಡ್ತೀನಿ ಸರ್. 2,60,000 ಫ್ರೆಶ್ ಗಾಡಿ ನೋಡ್ಬೋದು. ಮಿರರ್ ತರ ಇದೆ ನೋಡ್ಬೋದು. ಇಲ್ಲಿ ನನ್ನ ಮುಖಾನೇ ಕಾಣ್ತಿರೋದು. FC ಅವರೇ ಮಾಡ್ಸ್ಕೊಂಡಿದ್ರೆ 2.5 ಕೊಟ್ಬಿಡ್ತೀನಿ.
2,50,000 ಇನ್ನೂ 3 ಮಂತ್ಸ್ ಇದೆ. ಹೌದಾ? ಅದನ್ನ ಹೇಳ್ತಾ ಇರೋದು. ಈಗ ತುಂಬ ತಗೊಳ್ಳೋರು FC ಆಗಲ್ವೋ ಏನೋ ಅಂತ ಯೋಚನೆ ಮಾಡೋದು ಬೇಡ. ಯಾವಾಗದು ಬರಲಿ FC ಮಾಡಿಸ್ಕೊಡ್ತೀವಿ ಅವರಿಗೆ, ನಮ್ಮ ರೆಸ್ಪಾನ್ಸ್ ಅದು. ಓಕೆ ಸರ್, ಲೋ ಬಜೆಟ್ ಅಲ್ಲಿ ಲರ್ನಿಂಗ್ ಡ್ರೈವಿಂಗ್ ಕಲಿಯೋರಿಗೆ, ಲೇಡೀಸಿಗಾಗ್ಲಿ ವಯಸ್ಸಾದವರಿಗಾಗ್ಲಿ, ಸ್ಮಾಲ್ ಗಾಡಿ ತುಂಬಾ ಕಂಡೀಷನ್ ಇರೋದು ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಇರೋದು ಗಾಡಿ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಜಿಪ್ ಪ್ಲಸ್ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಒರಿಜಿನಾಲಿಟಿಯಲ್ಲಿ ಇದೆ. ತುಂಬಾ 1,10,000 ಕೊಟ್ಬಿಡೋಣ ಸರ್. ಇದು ಒಂದು ನೆಗೋಷಿಯಬಲ್, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಯಾಕಂದ್ರೆ ಡಿಮ್ಯಾಂಡ್ ಇದೆ. ಲೋ ಮಾಡಲ್ ಗಾಡಿಗಳು ಸಿಗ್ತಾ ಇಲ್ಲ ಈಗ. ಕಲಿಯವರಿಗೆ ಈಗ ಮಳೆ ಸೀಸನ್ ಬೇರೆ ಈಗ. ಲೋ ಬಜೆಟ್ ಅಲ್ಲಿ 2 ವೀಲರ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಇದು ಒಮಿನಿ ತುಂಬಾ ಜನ ಕೇಳ್ತಾರೆ. ಈ ಗಾಡಿ ಮಾತ್ರ ಫುಲ್ಲಿ ಫಿಟೆಡ್ ಗಾಡಿ ಅಂತಾನೆ ಹೇಳ್ಬೋದಲ್ವಾ ಸರ್? ಮ್ಯಾಗ್ವಿಲ್ ಇದೆ, ಕ್ಯಾರಿಯರ್ ಇದೆ, ಬಂಪರ್ ಇದೆ. ಓಕೆ, ನೋಡ್ಬೋದು. ಅಂಡ್ ಹಾಗೆ ಇಂಟೀರಿಯರ್ ನಿಮ್ಗೆ ಸರ್ ನೋಡಿ ಸರ್, ಟಿವಿ ಬೇಕಾದ್ರೆ ಟಿವಿ ಎಲ್ಲ ಹಾಕಿದ್ದಾರೆ. ಲೆದರ್ ಕುಷನ್ ಇದೆ. ಏನಪ್ಪಾ ಅಂದ್ರೆ ನಿನ್ನ ರಾತ್ರಿ ಬಂದಿದೆ, ವಾಶ್ ಗಿಶ್ ಏನಾಗಿಲ್ಲ. ಸ್ವಲ್ಪ ಪೇಂಟ್ ಟಚ್ ಅಪ್ ಅದು ಇದು ಮಾಡಿಸ್ಕೊಬೇಕು. ಓಕೆ, ಡೀಲಿಂಗ್ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಸರ್. ಅದು ಸ್ಕೂಲ್ ಟ್ರಿಪ್ ಮಾಡೋರಿಗೆ, ಕ್ಯಾಂಟೀನ್ ಮಾಡೋರಿಗೆ ಒಳ್ಳೆ ಪ್ರೈಸ್ ಕೊಟ್ಬಿಡ್ತೀನಿ. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಪ್ರೈಸ್ 2008 ಮಾಡಲು, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಿಮಗೆ ಈ ಟೆಸ್ಟ್ ಅಲ್ಲಿ ಇರೋದು ಇಷ್ಟು ಫಿಟ್ಟಿಂಗ್ ಇರೋದು ಗಾಡಿ 185, 170 ಕಡಿಮೆ ಸಿಗಲ್ಲ. 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,50,000 ಫೈನಲ್ ಮಾಡ್ಕೊಡ್ತೀನಿ. 10,000 ರೂಪಾಯಿ ಟಚ್ ಅಪ್ ಪೇಂಟ್ ಕೆಲಸ ಇದೆ, ಮಾಡಿಸ್ಕೊಬೇಕು. ಓಕೆ, 1,50,000 1,50,000. ಹೌದು, ತೋರಿಸಿ ಸರ್. ಟೈರ್ ನೋಡಿ, ಮ್ಯಾಗ್ವಿಲ್ ನೋಡಿ, ಏನೇನಿದೆ ಗಾಡಿಲಿ. ಒಳಗಡೆ ಟಿವಿ ತರ ಇರೋ ಮ್ಯೂಸಿಕ್ ಸಿಸ್ಟಮ್ ಆತರ. ಎಸ್ ಸರ್. ಹಾಗೆ ಪಾರ್ಕಿಂಗ್ ಸ್ಪೇಸ್ ಕಮ್ಮಿ ಇರೋರಿಗೆ ಈ ಗಾಡಿ ತಗೋಬಹುದು. ಅದು ಬೈಕ್ ತಗೊಳಕ್ಕಿಂತ ಈ ಮಳೆಗಾಲದಲ್ಲಿ ಒಂದು ನ್ಯಾನೋ ಕಾರ್ ಇದ್ರೆ ಬೆಸ್ಟ್ ಅಂತ ಹೇಳ್ಬೋದು ಸರ್. ಫುಲ್ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ಬೋದು. ಲೋನ್ ಆಗುತ್ತಾ ಇದ್ರ ಮೇಲೆ? ಲೋನ್ ಆಗಲ್ಲ ಸರ್. ಆಗಲ್ವಾ? ರಿಸ್ಟಾ ಯಾವ್ದು ಇದು? ಇಲ್ಲ, ನಾರ್ಮಲ್ LX AC ಪವರ್ ವಿಂಡೋ ಬರುತ್ತೆ ಅಷ್ಟೇ. ಓಕೆ, ಟೈರ್ ಕಂಡೀಷನ್ ತೋರಿಸ್ತೀನಿ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕಿದಾರೆ, ಕಂಪ್ನಿಯಿಂದಾನೇ ಬಂದಿರೋದು. ಆಫ್ಟರ್ ಮಾರ್ಕೆಟ್ ಸರ್. ಇಷ್ಟು ಚೆನ್ನಾಗಿ ಎಲ್ಲಿರುತ್ತೆ? ಅಷ್ಟು ವರ್ಷದ್ದು ರೀಸೆಂಟ್ ಆಗಿ ಹಾಕ್ಸಿರೋದು. ಓಕೆ, ವಿತ್ ಬರೇ 37,000 ಹೊಡಿದೆ ಸರ್. 2011 ಮಾಡಲು. ಓನರ್ಶಿಪ್ ಮಾತ್ರ 3rd ಆಗಿದೆ. ತುಂಬಾ ಚೆನ್ನಾಗಿದೆ. 90,000 ಹೇಳ್ತಾ ಇದೀವಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಬಟ್ ನಿಮಗೆ 50,000 60,000ಕ್ಕೂ ಸಿಗುತ್ತೆ. ಟಿಂಕರಿಂಗು ಅದೆಲ್ಲ ಕೆಲಸ ಇರುತ್ತೆ. ಗಾಡಿ ಅಷ್ಟು ನೀಟ್ ಇರಲ್ಲ. 37,000 ಓಡಿರೋದು ವೆಹಿಕಲ್ ಈ ಕಂಡೀಷನ್ ಸಿಗಲ್ಲ. ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಹಾಗೆ ಮತ್ತೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಟಾಟಾ ಜಸ್ಟ್ ಸರ್, ಸಡನ್ ವೆಹಿಕಲ್ ಇದು. ಬರೇ 50,000 ಓಡಿದೆ. ಪೆಟ್ರೋಲ್, ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಲಕ್ಸುರಿ ವೆಹಿಕಲ್. ಡಿಕ್ಕಿ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ. ಓಕೆ, ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ವೆಲ್ ಮೇಂಟೈನ್ಡ್ ಇಂಟೀರಿಯರ್ ಇರೋದು ಇದು. ಓಕೆ, ಅಂಡ್ ಫೀಚರ್ಸ್ ಎಲ್ಲ AC ನೋಡಿ ಸರ್ ಹೆಂಗಿದೆ ನಮ್ಮ ನ್ಯಾನೋ. ಸರ್ ತೋರಿಸಿ ಫೀಚರ್ಸ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಓಕೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಕಿಲೋಮೀಟರ್ ತೋರಿಸಿ ಅವರಿಗೆ 50,000 ಓಡಿದೆ. 55,000 ಓಡಿರೋ ಗಾಡಿ. ಹಾಗೆ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ನಿಮಗೆ ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಇದೆ ಸರ್. 4,75,000 ಫೈನಲ್ ಮಾಡ್ಕೊಡ್ತೀನಿ. 4,70,000 ಸಾರಿ 3,75,000 ಫೈನಲ್ ಮಾಡ್ಕೊಡ್ತೀನಿ. 3,75,000 ಗಾಡಿ ಸಿಕ್ತಿರೋದು. ಎದುರುಗಡೆ ಬರ್ಲಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3,70,000. 3,70,000 ಕೊಟ್ಬಿಡ್ತೀನಿ. ಆನೇನೋ ಬೇಡ, ಇನ್ನೊಂದು ಏನೋ ಇದೆ ಅಂತ ಹೇಳ್ಬೋದು. ಇದು ಯಾವುದು ಸರ್? ಸರ್ ಇದು 15 ಸರ್. ಇದು AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಇದರಲ್ಲಿ. ಪವರ್ ಸ್ಟೇರಿಂಗ್ 2015 ಮಾಡಲು, ಸಿಂಗಲ್ ಓನರು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಹೊಸ ಟೈರ್ ಇದೆ 2. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಚೆನ್ನಾಗಿದೆ. ವೆಲ್ ಮೇಂಟೈನ್ಡ್ ಆಗಿರೋ ಗಾಡಿ. ಓಡಿರೋದು ಸರ್ ಇದು 71 ಏನೋ ಓಡಿದೆ ಸರ್. ತುಂಬಾ ಚೆನ್ನಾಗಿದೆ. 71,000 ಓಡಿದೆ. ನಿಮಗೆ ಮಾರ್ಕೆಟ್ ಬೆಲೆ 1,85,000 ಇದೆ ಸರ್. 160 ಫೈನಲ್ ಮಾಡ್ಕೊಡ್ತೀನಿ. ಚೆಕ್ ಮಾಡ್ಕೊಳ್ಳಿ. 4 ಕಡೆ ವಿಚಾರಿಸ್ಕೊಂಡ್ ಬರ್ಲಿ ಸರ್. 160ಗೆ ಪವರ್ ಸ್ಟೇರಿಂಗ್ ಇರೋದು ವೆಹಿಕಲ್ ನಾನು ಕೊಡ್ತಾ ಇದ್ದೀನಿ. 1,60,000. ಟ್ವಿಸ್ಟ್ ಅಲ್ಲಿ ಡಿಕ್ಕಿ ಇಲ್ಲ. ಇದು 1 ವರ್ಷ ಕಡಿಮೆ. 1 ವರ್ಷ. ಅದೇ ಗಾಡಿಗೆ ಡಿಕ್ಕಿ ಬಂದ್ರೆ 225 ಕಡಿಮೆ ಸಿಗಲ್ಲ. ನೆಕ್ಸ್ಟ್ ಗಾಡಿ ಇರೋದು i20 ಸರ್. i20 ಆಸ್ತಾ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಈ ಶೇಪ್ ಅಲ್ಲಿ, ಎಲೈಟ್ ಶೇಪ್ ಅಲ್ಲಿ. ಇದು ಡೀಸೆಲ್, 2016. ಓನರ್ಶಿಪ್ ಮಾತ್ರ 3rd ಓನರ್ ಆಗಿದೆ. ವಿತ್ ಮ್ಯಾಗ್ವಿಲ್. ಮಾರ್ಕೆಟ್ ಇಂದ ನಿಮ್ಗೆ ಮಾರ್ಕೆಟ್ ಅಲ್ಲಿ 1.25 ಲಕ್ಷ ಕಡಿಮೆ ಕೊಡ್ತೀನಿ ಸರ್. ಇದು ಓಕೆ, ಮಾರ್ಕೆಟ್ ಪ್ರೈಸ್ ಗಿಂತ. ಇಂಟೀರಿಯರ್ ತೋರಿಸ್ತೀನಿ, ಪ್ರೈಸ್ ಆಮೇಲೆ ಹೇಳ್ಬಿಡಿ. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿ. ಬಟ್ ಒಂದು ಡ್ರಾಬ್ಯಾಕ್ ಅಂತಂದ್ರೆ 3rd ಓನರ್ ಆಗಿರುತ್ತೆ. ಬಟ್ ಗಾಡಿ ಹತ್ರ ಅನ್ಸೋದಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 20-22 ಮೈಲೇಜ್ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇದೆ, ಎಲ್ಲ ಇದೆ. 1,02,000 ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 16 ಚೆಕ್ ಮಾಡ್ಕೊಂಡ್ ಬರ್ಲಿ. 6.5 ಲಕ್ಷ ಇದೆ. ಸೆಕೆಂಡ್ ಓನರ್, ಸಿಂಗಲ್ ಓನರ್ ಇದ್ರೆ 4,90,000 ಕೊಡ್ತೀನಿ ಸರ್.
4,90,000 ಕೊಡ್ತೀನಿ. i20 ಬಟನ್ ಸ್ಟಾರ್ಟ್ ಆಸ್ತಾ ಡೀಸೆಲ್ ಡೀಸೆಲ್ CRD ಫುಲ್ ಸ್ಟಾರ್ಟ್. ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು i20 ನ ಹೇಳಿ ಸರ್. ಇದು i20 ಪೆಟ್ರೋಲ್ ಆಸ್ತಾ ಸರ್. ಇದನ್ನು ಓಕೆ ಏರ್ ಬ್ಯಾಗು, ABS, ಮ್ಯಾಗ್ವಿಲ್, 4 ಬ್ರ್ಯಾಂಡ್ ನ್ಯೂ ಟೈರ್. ಅದು ಡಿಫಾಲ್ಟ್ ಅಲ್ವಾ? ಹೌದೌದು ಟೈರ್ ನೋಡಿ 4. ಓಕೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಫ್ಯಾಬ್ರಿಕ್ ಬರುತ್ತೆ, ಪವರ್ ಮಿರರ್, ಏರ್ ಬ್ಯಾಗು, ABS. ಓಕೆ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗಿದೆ ಸರ್. ಓಕೆ ಹಾಗೆ 2010 ಮಾಡಲಿ ಇದು. ಹಾ ಪ್ರೈಸ್ ಸರ್ 2,75,000 ಇದೆ. ಒಂದು 260 ಬಂದ್ರೆ ಫೈನಲ್ ಆಗಿ ಮಾಡ್ಕೊಟ್ಬಿಡೋಣ ಸರ್. 2,60,000 ಗೆ ನಿಮಗೆ ಆಸ್ತಾ ಕೊಡ್ತಾ ಇದೀನಿ. i10 ಬರಲ್ಲ, i20 ಆಸ್ತಾ ಕೊಡ್ತಾ ಇದೀನಿ ಈ ಪ್ರೈಸ್ ನಿಮ್ಗೆ. ಓಕೆ ಸರ್ ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ 2014 ಮಾಡಲು, ಡೀಸೆಲ್, ಕೀ ಸ್ಟಾರ್ಟ್, ಟೈರ್ ಹೊಸ ಟೈರು. ಓಕೆ ಹಾ ಹಾ ಓಡಿರೋದು ತುಂಬಾ ಚೆನ್ನಾಗಿದೆ. 84,000 ಏನೋ ಓಡಿದೆ. ಇದರಲ್ಲೂ ಅಷ್ಟೇ ಮ್ಯಾಲ್ವಿನ್ ಕುಶನ್ ಇದೆ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ತೋರಿಸ್ತೀನಿ ನಿಮಗೆ ಇಂಟೀರಿಯರ್ ಇಲ್ಲಿಂದಾನೆ. ರೇರ್ ಸೈಡ್ ನಿಮಗೆ ನೋಡಬಹುದು ಯಾವ ತರ ಬರುತ್ತೆ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದು 4 ಹೊಸ ಟೈರ್ ಸರ್. ತುಂಬಾ ಚೆನ್ನಾಗಿದೆ. 20-22 ಮೈಲೇಜ್ ಬರುತ್ತೆ ನಿಮಗೆ. ಪ್ರೈಸ್ ಸರ್ ಇದಕ್ಕೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. 570 ಇದೆ ಮಾರ್ಕೆಟ್ ಪ್ರೈಸ್. ಓಕೆ ಒಂದು 525 ಎಲ್ಲ ಕೊಟ್ಬಿಡೋಣ ಸರ್. 5,25,000 ಅಂತ ಹೇಳ್ತಾರೆ. ಇಂಟೀರಿಯರ್ ನೀವು ನೋಡ್ಕೋಬಹುದು ಯಾವ ತರ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. ಓಡಿರೋದು 89,000 ಸರ್. ಹಾ ಸರಿ. 89,000 ಓಡಿರೋ ಗಾಡಿ 5,25,000. 5,25,000 ಕೊಡೋಣ. ಮಾರ್ಕೆಟ್ ಕಿಂತ 50,000 ಕಡಿಮೆ. ಓಕೆ ಎಸ್ ಸರ್. ಹಾಗೆ ನೆಕ್ಸ್ಟ್ ಪೆಟ್ರೋಲ್ ವೇರಿಯಂಟು ಕಮ್ಮಿ ಓಡಿರೋ ಗಾಡಿ ತೋರಿಸಿದ್ವಿ. ಈಗ ಡೀಸೆಲ್ ವೇರಿಯಂಟು ರೆಡ್ ಕಲರ್ ಅಲ್ಲಿ ಇರೋದು ಸರ್. ಹೇಳಿ ಸರ್ 2015 VDI ವಿತ್ ABS ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ತುಂಬಾ ಚೆನ್ನಾಗಿದೆ ಸರ್. ವೆಹಿಕಲ್ ಆಕ್ಸಿಡೆಂಟ್ ಫ್ರೀ, ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. 1,02,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. VDI ಡೀಸೆಲ್ ವೇರಿಯಂಟ್ ಅಲ್ಲಿ ಪ್ರೈಸ್ ಏನ್ ಹೇಳ್ತಿದ್ರ? VDI ABS 5,490 ಫೈನಲ್ ಮಾಡ್ಕೊಡ್ತೀನಿ. 4,90,000 ಫೈನಲ್. 5 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್. ಸರ್ ಲಕ್ಸುರಿ ವೆಹಿಕಲ್, ಹೋಂಡಾ ಫ್ಯಾನ್ಸಿ ನಂಬರು, ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಇದೆ. 2007 ಮಾಡಲು ಸರ್ ಇದು. ಓಕೆ 2007 ಹೋಂಡಾ CRV ಹಿಂದ್ಗಡೆಯಿಂದ ಎಲ್ಲ ತೋರಿಸಿ. ತುಂಬಾ ಲಕ್ಸುರಿ ಆಗಿದೆ. ಫ್ಯಾನ್ಸಿ ನಂಬರ್ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ ಇಂಟೀರಿಯರ್ ನೋಡಬಹುದು ನೀವು ಯಾವ ತರ ಬರುತ್ತೆ ಅಂತ. ಅಂಡ್ ಓಡಿರೋದು ಅಂತ ಎಷ್ಟು ಹೇಳಿದ್ರೆ ಸರ್? ಓಡಿರೋದು 1,10,000 ನೋಡಿದೆ. ಇದೆಲ್ಲ 7 ಲಕ್ಷ ಓಡುತ್ತೆ ಸರ್. ಓಕೆ ಅಂಡ್ ಮೈಲೇಜ್ ಒಂದು 13-14 ಬರುತ್ತೆ. ಪ್ರೈಸಿಂಗ್ ಹೇಳ್ತಿದ್ರಾ ಸರ್? 3,25,000 ಹೇಳ್ತಾ ಇದೀವಿ. 3 ಲಕ್ಷ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 25 ಲಕ್ಷ ಹೊಸ ಗಾಡಿ ಇದೆ ಇದು. 3,25,000 ಹೊಸ ಗಾಡಿ. 25 ಲಕ್ಷ ಹೊಸ ಗಾಡಿ ಇದೆ. 3 ಲಕ್ಷಕ್ಕೆ ಬಂದ್ರೆ ಕೊಟ್ಬಿಡ್ತೀನಿ. ಬರೀ 3 ಲಕ್ಷಕ್ಕೆ 25 ಲಕ್ಷ ಇರೋ ಗಾಡಿ ಕೊಡ್ತಿದ್ದೀರಾ? ಹೌದೌದು. ಆಲ್ಮೋಸ್ಟ್ 22 ಲಕ್ಷ ಡಿಸ್ಕೌಂಟ್. ಹೌದೌದು. ಎಸ್ ಹಾಗೆ ನೆಕ್ಸ್ಟ್ ಮತ್ತೊಂದು i10 ಇರೋದು ಸರ್. ಸರ್ ಇದು 2011 ಮಾಡಲು ಕಾಪಾ ಇಂಜಿನ್ ಬರುತ್ತೆ. i20 ಇಂಜಿನ್ ಬರುತ್ತೆ. ಸೆಕೆಂಡ್ ಓನರ್ 2011 ಟೈಪ್ 2 ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ ಅಂಡ್ ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಕಂಪ್ನಿಯಿಂದ ಹೆಂಗ್ ಬಂದಿದೆ ಹಂಗೆ ಇದೆ ಸರ್. ವೀಲ್ ಕ್ಯಾಪ್ ಕೂಡ ನಿಮ್ಗೆ ಕಂಪ್ನಿಯಿಂದ ಏನ್ ಬಂದಿದೆ ಅದನ್ನೇ ಇರೋದು. ಓಕೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ವೆಲ್ ಮೇಂಟೈನ್ಡ್. ಓಡಿರೋದು ಸರ್ ಇದು 78 ಓಡಿದೆ. 78,000 ಓಡಿರೋ ಗಾಡಿಗೆ ಏನ್ ಪ್ರೈಸ್ ಕೊಡ್ತಿದ್ದೀರಾ? 2,60,000 ಕೊಟ್ಬಿಡೋಣ ಸರ್ ಫೈನಲ್. 2,60,000 260ಗೆ i10 ಕೊಡ್ತೀನಿ ಸರ್. 11 ಮಾಡಲು ಟೈಪ್ 3 ಕಾಪಾ ಇಂಜಿನ್. ಹಾಗೆ ಮತ್ತೊಂದು ಹೋಂಡಾ ಸಿಟಿ ಸರ್. ಇದು ಸರ್ ಹೋಂಡಾ ಸಿಟಿ ನಿಮ್ಗೆ ಯಾವಾಗ ಮ್ಯಾನುವಲ್ ತೋರಿಸಿದೆ. ಇದು ಆಟೋಮೆಟಿಕ್ ಸರ್. ಇದು ಶೋರೂಮ್ ಮೇಂಟೆನೆನ್ಸ್ 2010 ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ. 80% ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಕುಶನ್ ಇದೆ. ತುಂಬಾ ಚೆನ್ನಾಗಿದೆ ಇಂಟೀರಿಯರ್. ವಿತ್ ಆಟೋಮೆಟಿಕ್. ಹೌದೌದು. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಅಂಡ್ ಆಟೋಮೆಟಿಕ್ ಸಿಟಿ ಲೋಡರ್ಸ್ ಅವ್ರಿಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಪ್ರೈಸ್ ಸರ್? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 3,75,000 ಬೆಲೆ ಇದೆ. ನನಗೆ 325 ಫೈನಲ್ ಕೊಟ್ಬಿಡ್ತೀನಿ ಸರ್. 3,25,000 ವಿತ್ ಆಟೋಮೆಟಿಕ್. ಚೆಕ್ ಮಾಡ್ಕೊಂಡ್ ಬರ್ಲಿ ವಿತ್ ಶೋರೂಮ್ ಹಿಸ್ಟ್ರಿ. ಎಸ್ ಸರ್ ಮತ್ತೊಂದು ಗನ್ ಗಾಡಿ ಅಂತ ಹೇಳ್ಬೋದು. ಇದು ಈ ತರ ಗೊತ್ತಿದ್ರು ಏನಾಗೋದಿಲ್ಲ ಆ ತರ ಸರ್. ಯಾವ ಮಾಡಲು ಸರ್? 10 ಸಿಂಗಲ್ ಓನರ್ CRD. ದೊಡ್ಡ ಫ್ಯಾಮಿಲಿಗೆ 7 ಸೀಟರ್ ವೆಹಿಕಲ್ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಬೊಲೆರೋ. ತುಂಬಾ ಚೆನ್ನಾಗಿದೆ. ತುಂಬಾ ಗಟ್ಟಿ ಗಾಡಿ. ತುಂಬಾ ಮೈಲೇಜ್ ಗಾಡಿ. ಓಕೆ 4 ಹೊಸ ಟೈರ್ ಇದೆ. ಸಣ್ಣ ಪುಟ್ಟ ಡೆಂಟಿ ಸ್ಕ್ರಾಚಸ್ ಇದೆ. ಆ ಮಾಡ್ಲಿಗೆಲ್ಲ ಕಾಮನ್. ಓಕೆ ಆದ್ರೂ ಗಾಡಿ ಕುದುರೆ ಇದ್ದಂಗಿದೆ. ಕುದುರೆ ತರ ಓಡುತ್ತೆ. ಕುದುರೆ ತರ ಓಡುತ್ತೆ. ಪ್ರೈಸಿಂಗ್ ಹಳ್ಳಿ ಮೇಲೆ, ತೋಟಕ್ಕೆ ಓಡಾಡಕ್ಕೆ, ರಫ್ಯೂಸಿಗೆ ಎಲ್ಲದಿಗೂ ಬಂತು ಸರ್ ಇದು. ಸರ್ ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ 3.5 ಲಕ್ಷ, 3,60,000 ಕಡಿಮೆ ಇಲ್ಲ. MM ಕಾರ್ಸಿಗೆ ಬರ್ಲಿ 3,25,000 ಫೈನಲ್ ಕೊಡ್ತೀನಿ. 3,25,000. 325 ಕೊಟ್ಬಿಡ್ತೀನಿ ಹೋಗಿ.